ನನ್ನ ಹೆಸರು ಮೈತ್ರಿ ಕೆಪಿ. ನಾನು 7ನೇ ತರಗತಿಯ ವಿದ್ಯಾರ್ಥಿ. ನಾನು ಕಾವೇರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡಿರುವ ಮಾದರಿಯ ಹೆಸರು ವಿಸರ್ಜನಾಂಗ ವ್ಯೂಹ. ಇದು ನಮ್ಮ ದೇಹದ ಒಳಾಂಗವಾಗಿದ್ದು, ಈ ಮೂತ್ರಜನಕಾಂಗವು ದೇಹದ ಮೂತ್ರಜನಕಾಂಗವು ರಕ್ತದ ಶುದ್ಧೀಕರಣವನ್ನು ಮಾಡಿ ಮೂತ್ರನಾಳಕ್ಕೆ ತಲುಪಿಸುತ್ತದೆ. ಮೂತ್ರನಾಳದಿಂದ ಮೂತ್ರಕೋಶ ತಲುಪಿ ಮತ್ತು ಇದು ಯುರಿತ್ರ ಎಂಬ ಸ್ನಾಯುವಿನ ಮೂಲಕ ಮೂತ್ರದ್ವಾರವನ್ನು ತಲುಪಿ ಅದು ನಮ್ಮ ದೇಹದ ತ್ಯಾಜ್ಯವಾಗಿ ಹೊರ ಹೋಗುತ್ತದೆ. ನನ್ನ ಹೆಸರು ಗಾನವಿ. ನಾನು 6ನೇ ತರಗತಿ ವಿದ್ಯಾರ್ಥಿ. ನಮ್ಮ ಸ್ಕೂಲ್ ಹೆಸರು ಕಾವೇರಿ ಕನ್ನಡ ಹಿರಿಯ ಪ್ರಾಥಮಿಕ ಸ್ಕೂಲ್. ನಾನು ಮಾಡಿರುವ ಮಾದರಿ ಕಪ್ಪೆಯ ಜೀವನ ಚಕ್ರ. ಮರಗಿ ಸ್ಪಾನ್ ಭ್ರೂಣ, ಬಾಲ ಹೊಂದಿರುವ ಗೊಡಮೊಟ್ಟೆ, ಕಾಲುಗಳು ಹೊಂದಿರುವ ಗೊಡಮೊಟ್ಟೆ, ಮರಿ ಕಪ್ಪೆ, ಪ್ರೌಢ ಕಪ್ಪೆ. ಸ್ವಲ್ಪ ಹೇಳಿ. ನನ್ನ ಹೆಸರು ದೀಕ್ಷಾ. ನಾನು 6ನೇ ತರಗತಿಯ ವಿದ್ಯಾರ್ಥಿನಿ. ನಮ್ಮ ಶಾಲೆಯ ಹೆಸರು ಕಾವೇರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬೆಳಗುತ್ತಿ. ನಾನು ಮಾಡಿರುವ ಮಾದರಿ ಡೆಸರ್ಟ್ ಹ್ಯಾಬಿಟೈಟ್. ಮರುಭೂಮಿಯ ಆವಾಸದಲ್ಲಿ ಎಲ್ಲಿ ನೋಡಿದರೂ ಆವಾಸ ಎನ್ನುವರು. ಆವಾಸದಲ್ಲಿ 2 ವಿಧ: ನೆಲ ಆವಾಸ ಮತ್ತು ಜಲ ಆವಾಸ. ಭೂ ಆವಾಸದಲ್ಲಿ ವಿಧಗಳಿವೆ: ಮರುಭೂಮಿಯ ಆವಾಸ, ಪರ್ವತ ಆವಾಸ, ಹುಲ್ಲುಗಾವಲು ಆವಾಸ. ನಾನು ಈಗ ಮರುಭೂಮಿಯ ಆವಾಸದ ಬಗ್ಗೆ ವಿವರಿಸುತ್ತೇನೆ. ಮರುಭೂಮಿಯಲ್ಲಿ ಕಂಡುಬರುವ ಪ್ರಾಣಿಗಳೆಂದರೆ ಒಂಟೆ, ಹಾವು, ಓತಿ, ಕ್ಯಾತ, ಇಲಿಯ ಜಾತಿಯ ಪ್ರಾಣಿಗಳು ಕಂಡುಬರುತ್ತವೆ. ಕಳ್ಳಿಯ ಜಾತಿಯ ಗಿಡಗಳಾದ ಪಾಪಸ್ ಕಳ್ಳಿಗಳು ಕಂಡುಬರುತ್ತವೆ. ನನ್ನ ಹೆಸರು ಖುಷಿ. ನಾನು 6ನೇ ತರಗತಿಯ ವಿದ್ಯಾರ್ಥಿನಿ. ನಮ್ಮ ಶಾಲೆಯ ಹೆಸರು ಕಾವೇರಿ ಕನ್ನಡ ಹೈಯರ್ ಪ್ರೈಮರಿ ಸ್ಕೂಲ್ ಇನ್ ಬೆಳಗುತ್ತಿ. ನಾನು ಮಾಡಿರುವ ಮಾದರಿಯ ಹೆಸರು ಪರ್ವತ ಆವಾಸ. ಪರ್ವತ ಆವಾಸಸ್ಥಾನಗಳು ಎತ್ತರದ, ಕಡಿದಾದ, ಇಳಿಜಾರು ಮತ್ತು ಹೆಚ್ಚಿನ ಶೀತ ಪರಿಸರ ವ್ಯವಸ್ಥೆಗಳಾಗಿವೆ. ಅವು ವಿಪರೀತ ಹವಾಮಾನ, ಕಡಿಮೆ ಆಮ್ಲಜನಕ ಮಟ್ಟಗಳು ಸಾಮಾನ್ಯವಾಗಿವೆ. ಅವುಗಳು ಕನಿಷ್ಠ 300 ಮೀಟರ್ ಎತ್ತರದಿಂದ ನಿರೂಪಿಸಲ್ಪಟ್ಟಿವೆ. ಕಠಿಣ ಗಾಳಿ ಮತ್ತು ಹಿಮಭರಿತ ಪ್ರದೇಶದಲ್ಲಿ ಬದುಕಲು ನಮಗೆ ದಪ್ಪದುಪ್ಪಳ ಕೋನಾಕಾರದ ಮರಗಳು ಮತ್ತು ವಲಸೆ ನಡವಳಿಕೆಗಳಂತೆ ವಿಶಿಷ್ಟ ರೂಪಾಂತರಗಳನ್ನು ಅಭಿವೃದ್ಧಿಪಡಿಸುವುದರಿಂದ ಮೇಡಮ್ ನಮಸ್ತೆ. ತಾವು ಏನು ಮಾಡಿದಿರಿ? ಕೃಷಿ ಮತ್ತು ಬಗ್ಗೆ ಮಾಹಿತಿಯನ್ನು ಕೊಡುವ. ನಮಸ್ತೆ. ನಾನು ಮಾಡಿರುವುದು ಕೃಷಿ ಮತ್ತು ವಿಧಾನಗಳು. ನೈಸರ್ಗಿಕ ಕೃಷಿಯಲ್ಲಿ 5 ವಿಧಗಳಿವೆ. ಅವು ಯಾವುವು ಎಂದರೆ ಕೃಷಿ ಸಾಕಣೆ, ಮೀನು ಸಾಕಣೆ, ಹೈನುಗಾರಿಕೆ ಸಾಕಣೆ, ಹಸಿರುಮನೆ ಸಾಕಣೆ, ಅರಣ್ಯ ಸಾಕಣೆ. ನೈಸರ್ಗಿಕ ಕೃಷಿ ಎಂದರೆ ಯಾವುದೇ ರಾಸಾಯನಿಕ ಗೊಬ್ಬರ, ಕೀಟನಾಶಕಗಳನ್ನು ಬಳಸದೆ ಸಗಣಿ ಗೊಬ್ಬರ, ಎರೆಗೊಬ್ಬರ ಮುಂತಾದ ನೈಸರ್ಗಿಕ ಪದಾರ್ಥಗಳನ್ನು ಬಳಸಿ ಆರೋಗ್ಯಯುತವಾಗಿ ಇರಬಹುದು ಅಂತ ಹೇಳಿ ತಮ್ಮ ವಾದ ಆಗಿದೆ. ಓಕೆ, ಥ್ಯಾಂಕ್ ಯು. ಮಾಡೆಲ್ ಹೆಸರು ಹೇಳ್ಬೇಕಂದ್ರೆ ಇದು ಸ್ಮಾರ್ಟ್ ಬೆಳೆ ಸಂರಕ್ಷಣಾ ವ್ಯವಸ್ಥೆ. ಜಮೀನುಗಳಲ್ಲಿನ ಬೆಳೆಗಳು, ಎಮ್ಮೆ, ಹಸು, ಮೇಕೆ, ಪಕ್ಷಿಗಳು ಇತ್ಯಾದಿ ಸ್ಥಳೀಯ ಪ್ರಾಣಿಗಳಿಂದ ಹಲವು ಬಾರಿ ನಾಶವಾಗುತ್ತದೆ. ಇದು ರೈತರಿಗೆ ಬರೀ ನಷ್ಟಕ್ಕೆ ಕಾರಣವಾಗುತ್ತದೆ. ರೈತರಿಗೆ ಇಡೀ ಹೊಲಗಳಿಗೆ ತಡೆಗೋಡೆ ಹಾಕಲು ಅಥವಾ 24 ಗಂಟೆ ಕಾಲ ಹೊಲದಲ್ಲಿಯೇ ಇದ್ದು ಕಾಯಲು ಸಾಧ್ಯವಿಲ್ಲ. ಆದರೆ ನನ್ನ ಹೆಸರು ಸಹನಾ. ನಾನು 6ನೇ ತರಗತಿ ವಿದ್ಯಾರ್ಥಿನಿ. ನಾನು ಮಾಡಿರುವ ಮಾದರಿಯ ಹೆಸರು ಕ್ರಾಪ್ ಪ್ರೊಟೆಕ್ಷನ್ ಫ್ರಮ್ ಬರ್ಡ್ಸ್. ರೈತರು ಕಷ್ಟಪಟ್ಟು ಹೊಲದಲ್ಲಿ ಬೆಳೆಗಳನ್ನೆಲ್ಲ ಬೆಳೆದಿರುತ್ತಾರೆ. ಪಕ್ಷಿಗಳು ಬಂದು ತಿನ್ನುತ್ತವೆ. ಆದ್ದರಿಂದ ರೈತರು ಬೆಳಗ್ಗೆ ಬೇಗ ಎದ್ದು ಶಬ್ದ ಮಾಡಲು ಹೋಗಬೇಕಾಗುತ್ತದೆ. ಇದರ ಬದಲು ನಮಸ್ತೆ. ತಮ್ಮ ಹೆಸರು ಹೇಳಿ. ಪಾವನಿ, ಯಾವ ಊರವರು? ಮಲ್ಗಿನಹಳ್ಳಿ. ತಾವೇನು ಮಾಡಿದ್ದೀರಿ? ಗುಡ್ ಹ್ಯಾಬಿಟ್ಸ್. ತೋರಿಸಿ. ಓಕೆ. ನಮಸ್ತೆ. ನನ್ನ ಹೆಸರು ಜಾಹ್ನವಿ ಎನ್ಎ. ನಾನು 5ನೇ ತರಗತಿ ವಿದ್ಯಾರ್ಥಿನಿ. ನಾನು ಮಾಡಿರುವ ಮಾದರಿಯ ಹೆಸರು ಮನೆಗಳ ವಿಧಗಳು. ಮನೆಗಳು ವಾಸಿಸಲು ಸೂರನ್ನು ಒದಗಿಸುತ್ತದೆ. ಮನೆ ನಮ್ಮನ್ನು ಮತ್ತು ನಮಗೆ ಸೇರಿದ ವಸ್ತು. ಮನೆ ಈಗ್ಲೋ ಮನೆ. ಈ ಮನೆ ಹಿಮ ಪ್ರದೇಶದಲ್ಲಿ ಕಂಡುಬರುತ್ತದೆ. ಗುಡಿಸಲು ಮನೆ. ಈ ಮನೆ ಗ್ರಾಮೀಣ ಪ್ರದೇಶದಲ್ಲಿ ಕಂಡುಬರುತ್ತದೆ. ಟೆಂಟ್. ಈ ಮನೆ ಮರುಭೂಮಿಯಲ್ಲಿ ಕಂಡುಬರುತ್ತದೆ.
ಹರ್ಷಿತಾ, ನಾನು 7ನೇ ತರಗತಿಯಲ್ಲಿ ನಮಸ್ತೆ, ನನ್ನ ಹೆಸರು ಹರ್ಷಿತಾ ಎಚ್. ನಾನು 7ನೇ ತರಗತಿಯ ವಿದ್ಯಾರ್ಥಿನಿ. ನಾನು ಮಾಡಿರುವ ಮಾದರಿ ಫೈರ್ ಅಲಾರಾಮ್. ಬೆಂಕಿ ಹೊತ್ತಿದಾಗ ಮನೆಯಲ್ಲಿ ಅಲಾರಾಮ್ ಹೊಡೆಯುತ್ತದೆ. ನನ್ನ ಹೆಸರು ರಮ್ಯಾ ಎಸ್. ನಾನು 7ನೇ ತರಗತಿ ವಿದ್ಯಾರ್ಥಿನಿ. ನಾನು ಮಾಡಿರುವ ಮಾದರಿ ಹೆಸರು ಡೋರ್ ಅಲಾರಾಮ್. ಡೋರ್ ಅಲಾರಾಮ್ ಎನ್ನುವುದು ನಮ್ಮ ಮನೆ ಅಥವಾ ಕಟ್ಟಡಗಳ ಯಾರಾದರೂ ಅನಧಿಕೃತವಾಗಿ ಮನೆ ಹತ್ತಿರ ಬಂದಾಗ ಅದು ಅಲಾರಾಮ್ ಹೊಡೆಯುತ್ತದೆ. ಇದು ಅಲಾರಾಮ್ ಹೊಡೆಯುತ್ತದೆ. ಹೀಗೆ. ನಮಸ್ತೆ, ನನ್ನ ಹೆಸರು ಕಾರ್ತಿಕ್ ಎಂಜಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಕೊಟ್ಟಿರೋ ಮಾಡಲ್ ಲಿಫ್ಟ್ ಮಾದರಿ ಎಲಿವೇಟರ್ ಸ್ಮೋಕ್ ಅಲಾರಾಮ್. ಹೆಸರು ಕಿರಣ್ ಕುಮಾರ್ ಎಚ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೆ. ನನಗೆ ಕೊಟ್ಟಿರುವ ಮಾದರಿ ಸ್ಮೋಕ್ ಅಲಾರಾಮ್. ಇದು ಮಾದರಿ ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಪೂರ್ವಿಕಾ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಕಾವೇರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬೆಳಗುತ್ತಿ. ನಾನು ಮಾಡಿರುವ ಮಾಡೆಲ್ ಬಸ್ ನಿಲ್ದಾಣ. ನಿಲ್ದಾಣ ಎಂಬುದು ಬಸ್ಗಳು ಪ್ರಯಾಣಿಕರನ್ನು ಎತ್ತಿಕೊಳ್ಳುವ ಬಿಡುವ ಗೊತ್ತುಪಡಿಸಿದ ಸ್ಥಳವಾಗಿದೆ. ಇದು ಸರಳ ರಸ್ತೆಯ ಬದಿಯ ಚಿಹ್ನೆಗಳಿಂದ ಹಿಡಿದು ಸೌಲಭ್ಯಗಳನ್ನು ಹೊಂದಿರುವ ದೊಡ್ಡ ಟರ್ಮಿನಲ್ ವರೆಗೆ ಇರುತ್ತದೆ. ನನ್ನ ಹೆಸರು ಶಂಕರ್ MS. ನಾನು ಮಾಡಿರುವ ಮಾದರಿ ಝೂ. ಪ್ರಾಣಿ ಸಂಗ್ರಹಾಲಯ. ಝೂ ಎಂದರೆ ಸಾರ್ವಜನಿಕ ಪ್ರದರ್ಶನಕ್ಕಾಗಿ ಸೆರೆಯಲ್ಲಿಟ್ಟ ಪ್ರಾಣಿಗಳನ್ನು ಇರಿಸುವ ಸ್ಥಳವಾಗಿದೆ. ಇದು ಶಿಕ್ಷಣ, ಸಂರಕ್ಷಣೆ ಮತ್ತು ಸಂಶೋಧನೆಯ ಉದ್ದೇಶಗಳನ್ನು ಪೂರೈಸುತ್ತದೆ. ಅಲ್ಲಿ ಪ್ರಾಣಿಗಳು ಅವುಗಳಿಗೆ ಬೇಕಾದ ನೈಸರ್ಗಿಕ ಆವಾಸಗಳಿಗೆ ಹತ್ತಿರದ ವಾತಾವರಣದಲ್ಲಿ ನೋಡಿಕೊಳ್ಳಲಾಗುತ್ತದೆ. ತಳಿ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳಲಾಗುತ್ತದೆ. ನಮಸ್ತೆ, ನನ್ನ ಹೆಸರು ದರ್ಶನ್ ಸಿ. 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡಿರುವುದು ಮಾದರಿ ಮಸೀದಿ. ಈದ್ ಉಲ್ ಫಿತರ್ ಮುಸಲ್ಮಾನರ ಪ್ರಮುಖ ಹಬ್ಬವಾಗಿದೆ. ಇದು ಪವಿತ್ರ ನನ್ನ ಹೆಸರು ಯಶವಂತ್ KB. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡಿರುವ ಮಾದರಿ ಸಂಚಾರ ನಿಯಮಗಳು. ಇವರು ಸಂಚಾರ ಪೊಲೀಸ್. 4 ರಸ್ತೆಗಳು ಸೇರಿರುವ ಸ್ಥಳದಲ್ಲಿ ಜನರು ಮತ್ತು ವಾಹನಗಳ ಸಂಚಾರವನ್ನು ನಿಯಂತ್ರಿಸುವುದು ಇವರ ಕೆಲಸ. ಸಂಕೇತ ದೀಪಗಳು ಏನನ್ನು ಸೂಚಿಸುತ್ತದೆ? ಕೆಂಪು ನಿಮ್ಮ ವಾಹನಗಳನ್ನು ನಿಲ್ಲಿಸಿ ಎಂದು ಸೂಚಿಸುತ್ತದೆ. ಜಲಸಾರಿಗೆ. ನಮಸ್ತೆ. ಜಲಸಾರಿಗೆ ನೀರಿನಲ್ಲಿ ಚಲಿಸುವ ವಾಹನಗಳಿಗೆ ಜಲಸಾರಿಗೆ ಎನ್ನುವರು. ಜಲಸಾರಿಗೆ ವಾಹನಗಳಿಗೆ ಉದಾಹರಣೆ ದೋಣಿ, ತೆಪ್ಪ, ಹಡಗು. ನಮಸ್ತೆ. ರಸ್ತಾ ಸುರಕ್ಷತಾ ನಿಯಮಗಳು. ಅಪಘಾತಗಳು, ಗಾಯಗಳು, ಸಾವುಗಳನ್ನು ತಡೆಗಟ್ಟಲು ಎಲ್ಲ ರಸ್ತೆಯ ಬಳಕೆದಾರರಿಗೆ, ಚಾಲಕರು, ಪಾದಚಾರಿಗಳು, ಸೈಕ್ಲಿಂಗ್ ಮಾರ್ಗಗಳು ಸೂಚಿಸುವ ಕ್ರಮಗಳು: ಸಿಗ್ನಲ್ ಪಾಲಿಸುವುದು, ವೇಗವನ್ನು ನಿರ್ವಹಿಸುವುದು, ಸುರಕ್ಷತಾ ಸಾಧನ ಹೆಲ್ಮೆಟ್, ಸೀಟ್ ಬೆಲ್ಟ್ಗಳನ್ನು ಬಳಸುವುದು. ಧನ್ಯವಾದಗಳು.
ಆಟೋಮೆಟಿಕಲ್ ಸ್ಟ್ರೀಟ್ ಲೈಟ್ ಕತ್ತಲಾದಾಗ ತನ್ನಂತಾನೇ ಆನ್ ಆಗುತ್ತದೆ, ಬೆಳಕಾದಾಗ ತನ್ನಂತಾನೇ ಆಫ್ ಆಗುತ್ತದೆ. ಇದನ್ನು ಆಟೋಮೆಟಿಕಲ್ ಸ್ಟ್ರೀಟ್ ಲೈಟ್ ಎನ್ನುವರು. ಇದರಿಂದ ಅನುಕೂಲವೇನೆಂದರೆ ವಿದ್ಯುತ್ ಶಕ್ತಿಯನ್ನು ಉಳಿತಾಯ ಮಾಡಬಹುದು. ಮಾನವನ ಕೆಲಸ ಅಗತ್ಯವಿಲ್ಲ. ಸರಳ ಮತ್ತು ಪರಿಣಾಮಕಾರಿ ಸರ್ಕ್ಯೂಟ್ ಆಗಿದೆ. ನೀವು ಏನು ಬನ್ನಿ ಇಂಡೋರ್ ಗೇಮನ್ನು ಮಾಡ್ತೀವಿ ಏನದು? ಆಟಗಳಲ್ಲಿ 2 ವಿಧ: ಒಳಾಂಗಣಾಟ, ಹೊರಾಂಗಣಾಟ. ಒಳಾಂಗಣಾಟ ಎಂದರೆ ಶಾಲೆ ಮತ್ತು ಮನೆಯ ಒಳಗೆ ಆಡುವ ಆಟಗಳಿಗೆ ಒಳಾಂಗಣಾಟ ಎನ್ನುವರು. ಉದಾಹರಣೆ: ಚೆಸ್, ಲೂಡೋ, ಕೇರಮ್, OX, ಡಾಟ್, ಸ್ನೇಕ್ ಆ್ಯಂಡ್ ಲ್ಯಾಡರ್. ಆಟಗಳಿಗೆ ತನ್ನದೇ ಆದ ನಿಯಮಗಳಿರುತ್ತವೆ. ನಿಯಮಗಳ ಅನುಸಾರವಾಗಿ ಆಟವನ್ನು ಆಡಬೇಕು. ಧನ್ಯವಾದ. ಥ್ಯಾಂಕ್ ಯು. ಆಟಗಳಲ್ಲಿ 2 ವಿಧ: ಒಳಾಂಗಣ ಆಟ, ಹೊರಾಂಗಣ ಆಟ. ಹೊರಾಂಗಣ ಆಟ ಮನೆಯ ಹೊರಗೆ ಬಯಲಿನಲ್ಲಿ ಮೈದಾನದಲ್ಲಿ ಆಡುವ ಆಟಗಳನ್ನು ಹೊರಾಂಗಣ ಆಟ ಎನ್ನುವರು. ಉದಾಹರಣೆ: ಕ್ರಿಕೆಟ್, ಖೋಖೋ, ವಾಲಿಬಾಲ್, ಬ್ಯಾಡ್ಮಿಂಟನ್. ಪ್ರತಿಯೊಂದು ಆಟದಲ್ಲಿ ನಿರ್ದಿಷ್ಟ ಜನಸಂಖ್ಯೆ ಮತ್ತು ನಿರ್ದಿಷ್ಟ ನಿಯಮಗಳಿಗೆ ಅನುಸಾರವಾಗಿ ಆಟವಾಡಬೇಕು. ಪ್ರತಿಯೊಂದು ದೇಶವು ಅದರದೇ ಆದ ರಾಷ್ಟ್ರೀಯ ಲಾಂಛನಗಳನ್ನು ಹೊಂದಿದೆ. ಅದೇ ರೀತಿ ನಮ್ಮ ಭಾರತ ದೇಶದಲ್ಲೂ ರಾಷ್ಟ್ರೀಯ ಲಾಂಛನಗಳು: ರಾಷ್ಟ್ರೀಯ ಧ್ವಜ, ತ್ರಿವರ್ಣ, ರಾಷ್ಟ್ರೀಯ ಗೀತೆ, ರಾಷ್ಟ್ರೀಯ ಮುದ್ರೆ, 4 ಮುಖದುಳ್ಳ ಸಿಂಹ ಬೋಧಿಗೆ. ರಾಷ್ಟ್ರೀಯ ಗೀತೆಯು ರವೀಂದ್ರನಾಥ್ ಟ್ಯಾಗೂರ್ ಅವರು ರಚಿಸಿದ ಮೊದಲ ಚರಣದ ಸಾಲುಗಳನ್ನು ಒಳಗೊಂಡಿದೆ. ನಮ್ಮ ಧ್ವಜದ ಮಧ್ಯೆ ಇರುವ ಚಕ್ರವಿದ್ದು ಪ್ರಗತಿ ಮತ್ತು ಚಲನೆ ಸಂಕೇತವಾಗಿದ್ದು, ಕೇಸರಿ ಬಣ್ಣವು ತ್ಯಾಗವನ್ನು, ಬಿಳಿ ಬಣ್ಣವು ಶಾಂತಿಯನ್ನು, ಹಸಿರು ಬಣ್ಣವು ಸಮೃದ್ಧಿಯನ್ನು ಸಾರುತ್ತದೆ. ಈ 3 ಬಣ್ಣಗಳಿಂದ ಕೂಡಿದ ನಮ್ಮ ರಾಷ್ಟ್ರೀಯ ಧ್ವಜವು ಭಾರತವನ್ನು ಪ್ರತಿನಿಧಿಸುತ್ತೆ. ಜ್ವಾಲಾಮುಖಿ ಎಂದರೆ ಭೂಮಿಯ ಅರ್ಧವನ್ನು ಇನ್ನೊಂದು ಗ್ರಹ. ನಮಸ್ತೆ ಸರ್. ಜ್ವಾಲಾಮುಖಿ ಎಂದರೆ ಭೂಮಿಯ ಅರ್ಧವನ್ನು ಇನ್ನೊಂದು ಗ್ರಹದ ಹೊರಪದರದಲ್ಲಿರುವ ಒಂದು ತೆರೆಯುವಿಕೆಯಾಗಿದ್ದು, ಅದು ಬಿಸಿ, ಲವಣ, ಜ್ವಾಲಾಮುಖಿ, ಬೂದಿ, ಉಕ್ಕಿ ಮತ್ತು ಅನಿಲಗಳಿಂದ ಹೊರಬರುತ್ತದೆ. ಅದು ಮೇಲ್ಮೈ ಕೆಳಗಿನಿಂದ ಹೊರಬರುತ್ತದೆ. ಅದು ಉಕ್ಕಿ ಮತ್ತು ಅನಿಲಗಳಿಂದ ಮೇಲೆ ಕೆಳಗಿನಿಂದ ಹೊರಬರುತ್ತದೆ. ನಮಸ್ತೆ, ನನ್ನ ಹೆಸರು ವಿನುತಾ. ನಾನು 7ನೇ ತರಗತಿಯ ವಿದ್ಯಾರ್ಥಿನಿ. ನನಗೆ ಕೊಟ್ಟಿರುವ ಮಾದರಿ ಹೋಲೋಗ್ರಾಮ್. ನನ್ನ ಹೆಸರು ಸಿಂಚನ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಕಾವೇರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬೆಳಗುತ್ತಿ. ನಾನು ಮಾಡಿರುವ ಮಾದರಿಯ ಹೆಸರು ಸೌರಶಕ್ತಿ ಚಾಲಿತ ದೋಣಿ. ಈ ಸೌರಶಕ್ತಿ ಚಾಲಿತ ದೋಣಿಯು ಸೂರ್ಯನ ಬೆಳಕನ್ನು ಹೀರಿಕೊಂಡು ಮೋಟಾರ್ಗಳು, ಯಾಂತ್ರಿಕ ಅದು ಸೋಲಾರ್ ಫಲಕಗಳು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತವೆ. ಆ ವಿದ್ಯುತ್ ಶಕ್ತಿಯು ಈ ಮೋಟಾರ್ಗಳಲ್ಲಿ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆಗೊಂಡು ನಂತರ ಫ್ಯಾನ್ಗಳನ್ನು ತಿರುಗಿಸುತ್ತವೆ. ಈ ಪ್ರಾಪೆಲ್ಲರ್ ತಿರುಗಿದ ನಂತರ ದೋಣಿಯು ಹೀಗೆ ಮುಂದಕ್ಕೆ ಚಲಿಸುತ್ತದೆ. ಇದರಿಂದ ನಾವು ಇಂಧನಗಳನ್ನು ಉಳಿಸಬಹುದು, ಶಬ್ದ ಮಾಲಿನ್ಯಗಳನ್ನು ತಡೆಗಟ್ಟಬಹುದು. ಇದರಿಂದ ನಮಗೆ ದಿನನಿತ್ಯವೂ ಪ್ರವಾಸೋದ್ಯಮದವರಿಗೆ ಸರಕು ಸಾಮಾನುಗಳನ್ನು ಸಾಗಿಸುವುದಕ್ಕೆ ಇದು ಸೂಕ್ತವಾದ ಮಾದರಿಯಾಗಿದೆ. ಇದರ ಅನಾನುಕೂಲತೆ ಎಂದರೆ ರಾತ್ರಿ ಮತ್ತು ಮಳೆಗಾಲದ ಸಮಯದಲ್ಲಿ ಇವು ಸೂರ್ಯನ ಬೆಳಕು ಹೆಚ್ಚಾಗಿ ಬೀಳುವುದಿಲ್ಲ. ಆದ್ದರಿಂದ ಇವು ಬ್ಯಾಟರಿಗಳಿಗೆ ಅವಲಂಬಿತವಾಗಿರುತ್ತವೆ. ಇದು ಸೌರದೀಪವು ಸ್ವಯಂ ಒಳಗೊಂಡಿರುವ ಬೆಳಕಿನ ಸಾಧನವಾಗಿದೆ. ಇದು ಸೂರ್ಯನ ಬೆಳಕನ್ನು ವಿದ್ಯುತ್ ಉತ್ಪಾದಿಸಲು ಬಳಸಲಾಗುತ್ತದೆ. ಸಾಮಾನ್ಯವಾಗಿ ಸೂರ್ಯನ ಬೆಳಕನ್ನು ವಿದ್ಯುತ್ತಾಗಿ ಪರಿವರ್ತಿಸಲು ಸೌರಫಲಕ, ಸಂಗ್ರಹಿಸಲು ನಮ್ಮ ಮನೆಯಲ್ಲಿ ಪುನರ್ಭರ್ತಿ ಮಾಡಬಹುದಾದ ಬ್ಯಾಟರಿ ಮತ್ತು ರಾತ್ರಿಯಲ್ಲಿ ಸ್ವಯಂ ಚಾಲಿತವಾಗಿ ಆನ್ ಆಗುವ LED ದೀಪಗಳನ್ನು ಒಳಗೊಂಡಿರುತ್ತದೆ. ಉದ್ಯಾನವನ, ಬೀದಿಗಳು, ತುರ್ತು ಸಮಯದಂತಹ ವಿವಿಧ ಬಳಕೆಗಳಿಗೆ ಹಾಫ್ ಡಿಗ್ರಿ ಪ್ರಕಾಶವನ್ನು ಕೂಡ ಒದಗಿಸಿಕೊಡುತ್ತವೆ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಕಾವೇರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬೆಳಗುತ್ತಿ. ನಾನು ಮಾಡಿರುವ ಮಾದರಿ ಸೋಲಾರ್ ಲ್ಯಾಂಪ್. ನಾನು ಇದರ ಬಗ್ಗೆ ಹೇಳುತ್ತಿದ್ದೇನೆ. ಸೋಲಾರ್ ಲ್ಯಾಂಪ್ ಎಂದರೆ
ಇಂಜಿನ್ ಬುಗ್ಗೆಯಿಂದ ಚಲಿಸುವ ಹಡಗಾಗಿದ್ದು ಇದನ್ನು 19ನೇ ಶತಮಾನದ ಸಾರಿಗೆಯಲ್ಲಿ ಕ್ರಾಂತಿ ಮಾಡಿತ್ತು. ಇದು ಹೇಗೆ ಚಲಿಸುತ್ತದೆ ಎಂದರೆ, ದೀಪ ಉರಿದಾಗ ಕ್ಯಾನ್ನಲ್ಲಿರುವ ನೀರು ಕುದ್ದು ಆಗೆಯೂ 2 ಪೈಪ್ಗಳ ಮೂಲಕ ಗುಳ್ಳೆ ರೂಪದಲ್ಲಿ ಹೊರಗೆ ಬಂದು ಇದು ಮುಂದಕ್ಕೆ ಚಲಿಸಲು ಪ್ರಾರಂಭವಾಗುತ್ತದೆ. ಇದನ್ನು ಸ್ಟೀಮ್ ಬೋಟ್ ಎನ್ನುವರು. ಅದರಿಂದ ಏನು ಉಪಯೋಗ ಇದೆ? ಉಪಯೋಗ ನಮಗೆ ಇದು ಇಂಧನಗಳ ಉಳಿಕೆಯಾಗುತ್ತದೆ. ಆಮೇಲೆ ಖರ್ಚು ಕೂಡ ಕಡಿಮೆ ಆಗುತ್ತದೆ. ಇದು ಕರಾವಳಿ ತೀರ ಭಾಗದಲ್ಲಿ ನದಿ ಮತ್ತು ಕರಾವಳಿ ತೀರಗಳಲ್ಲಿ ಇದನ್ನು ಸರಕುಗಳನ್ನು ಸಾಗಿಸಲು ಇದನ್ನು ಬಳಸುತ್ತಿದ್ದರು. ಇದು ಗಂಟೆಗೆ 11 ಕಿಲೋಮೀಟರ್ ಚಲಿಸುತ್ತದೆ. ಎಷ್ಟು ಗಂಟೆಗೆ? 11 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಓಕೆ. ನನಗೆ ಕೊಟ್ಟಿರುವ ಮಾದರಿ ಮೋಟಾರ್ ದೋಣಿ ಅಥವಾ ಪವರ್ ಬೋಟ್ ಎನ್ನುವುದು ಇಂಜಿನ್ನಿಂದ ಚಲಿತವಾಗುವ ಜಲನೌಕೆ ಆಗಿದ್ದು, ಮೀನುಗಾರಿಕೆ, ಜಲಕ್ರೀಡೆಗಳಿಗಾಗಿ ಸಣ್ಣ ಮನೋರಂಜನಾ ದೋಣಿಗಳಿಂದ ಹಿಡಿದು ದೊಡ್ಡ ಹಡಗುಗಳವರೆಗೆ ಇನ್ನೂ ಬೋಟ್ ಅಥವಾ ಔಟ್ ಬೋಟ್ ಮೋಟಾರ್ಗಳು ಬಳಸುತ್ತಿದ್ದರು. ಓಕೆ, ಥ್ಯಾಂಕ್ ಯು.